ಹಕ್ಕು ಮತ್ತು ಜವಾಬ್ದಾರಿಗಳ ಬಗ್ಗೆನೂ ಕೂಡ ನಾವು ತಿಳಿಸಬೇಕಾಗುತ್ತೆ. ಯಾಕಂದರೆ ಸಂವಿಧಾನ ಅಂಡರ್ ಆರ್ಟಿಕಲ್ 324 ಪ್ರಕಾರ ರೆಪ್ರೆಸೆಂಟೇಷನ್ ಆಫ್ ದಿ ಪೀಪಲ್ ಆಕ್ಟ್ ಏನಿದೆ ಅದರ ಅಡಿನಲ್ಲಿ ಇವತ್ತು ಈ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ. ಈ ಪ್ರಕ್ರಿಯೆಯನ್ನು ಹೊಸದೇನಲ್ಲ. ದೇಶದಲ್ಲಿ ಸುಮಾರು ಇಂಟೆನ್ಸಿವ್ ರಿವಿಷನ್ ವೋಟರ್ ರೋಲ್ ಇದೆ. 10 ಬಾರಿ ನಡೆದಿದೆ, 10 ಬಾರಿ ಆಗಿದೆ. 15, 11, 1951ರಲ್ಲಿ ಮೊದಲ ವೋಟರ್ ರೋಲ್ ಪಬ್ಲಿಷ್ ಆಗಿದೆ. ಅದಾದ್ಮೇಲೆ 2002, 2004ರವರೆಗೂ ಕೂಡ ಪ್ರತಿ 10 ವರ್ಷಕ್ಕೊಮ್ಮೆ ಇಂಟೆನ್ಸಿವ್ ರಿವಿಷನ್ ವೋಟರ್ ರೋಲ್ ಅನ್ನು ಮಾಡಬೇಕಾಗಿದೆ. ಆದರೆ 2014-15 ಅಥವಾ 2015-16ರಲ್ಲಿ ಇಂಟೆನ್ಸಿವ್ ರಿವಿಷನ್ ವೋಟರ್ ರೋಲ್ ಅನ್ನು ಮಾಡಬೇಕಾಗಿದೆ. ಸೊ ಬಿಜೆಪಿಯವರು ಮತ್ತು ಕೇಂದ್ರ ಸರ್ಕಾರ ಹೇಳಬೇಕಾಗುತ್ತೆ ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೇಳಬೇಕಾಗುತ್ತೆ, ಪ್ರತಿ 10 ವರ್ಷಗಳಿಗೊಮ್ಮೆ ಮಾಡಬೇಕಾದಂತ ಇಂಟೆನ್ಸಿವ್ ರಿವಿಷನ್ ವೋಟರ್ ರೋಲ್ ಅನ್ನ ಯಾಕೆ ನೀವು 14, 15, 16 ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ? 26ರಲ್ಲಿ ನಿಮಗೆ ಆಸಕ್ತಿ ಹೇಗೆ ಬಂತು? ಅನೇಕ ವಿಷಯಗಳ ಬಗ್ಗೆ ಅಧ್ಯಕ್ಷರು ಮಾತಾಡೋರಿದ್ದಾರೆ. ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ದಾದ ಮೇಲೆ ಸೊ ವಿಷಯಗಳು ಕೂಡ ಸುಪ್ರೀಂ ಕೋರ್ಟ್ ಅವರು ಕೂಡ ಹೋಗಿದೆ. ಒಂದು ರಾಜಕೀಯ ಪಕ್ಷವಾಗಿ ನಾವು ನಮ್ಮ ಹಕ್ಕುಗಳ ಬಗ್ಗೆ ಅಷ್ಟೇ ಕೆಲಸ ಮಾಡ್ತಾ ಇಲ್ಲ, ನಮ್ಮ ಜವಾಬ್ದಾರಿಗಳ ಬಗ್ಗೆನೂ ಕೂಡ. ನಮ್ಮ ಹಿಂದಿನ ಅಧ್ಯಕ್ಷರಾಗಿದ್ದಂತ ಡಿ.ಕೆ. ಶಿವಕುಮಾರ್ ಅವರು, ಈಗಿನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಬಿ.ಕೆ. ಹರಿಪ್ರಸಾದ್ ಅವರು, ನಮ್ಮ ಎಐಸಿಸಿ ಮತ್ತು ಕೆಪಿಸಿಸಿ ನಾವು ಗೈಡ್ಲೈನ್ಸ್ ನಾವು ಮಾಡ್ಕೊಂಡಾದ ಮೇಲೆ ಚಂದ್ರಶೇಖರ್ ಅವರು, ನಾವೆಲ್ಲ ಕೂಡ ಸಿವಿಲ್ ಸೊಸೈಟಿ ಅವರೆಲ್ಲರ ಸಹಕಾರವನ್ನು ತೆಗೆದುಕೊಂಡು ನಮ್ಮ ಉದ್ದೇಶ ಏನು? ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಜೆನ್ಯೂನ್ ವೋಟರ್ಸ್. ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಜೆನ್ಯೂನ್ ವೋಟರ್ಸ್, ಎಲಿಜಿಬಲ್ ವೋಟರ್ ಅವರ ಹಕ್ಕುಗಳನ್ನು ನಾವು ಉಳಿಸಿಕೊಳ್ಳುವಂತದಕ್ಕೆ, ಜನಜಾಗೃತಿಯನ್ನು ತರುವಂತದಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ. ನಮ್ಮ ಪಕ್ಷದ ಕೇಡರ್ಸ್ ಅನ್ನು ನಾವು ಟ್ರೈನಿಂಗ್ ಕ್ಯಾಂಪ್ ಅನ್ನು ಮಾಡಿದ್ದೇವೆ. ಅದರ ಜೊತೆಗೆ ಹೌದು, ನಮ್ಮ ರಾಜಕೀಯ ಪಕ್ಷವಾಗಿ ನಮ್ಮ ಬೆಂಬಲಿಗರು ಯಾರಿದ್ದಾರೆ, ಹಿತೈಷಿಗಳು ಯಾರಿದ್ದಾರೆ, ಅವರ ಮತದಾನದ ಹಕ್ಕನ್ನು ಕಸಿದು ಹೋಗದೇ ಇರುವಂತ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತಹ ಜವಾಬ್ದಾರಿ ಒಂದು ರಾಜಕೀಯ ಪಕ್ಷಕ್ಕಿದೆ. ಆ ಅವೇರ್ನೆಸ್ ತರುವಂತ ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ಉದ್ದೇಶ ಏನು? ಓನ್ಲಿ ಟು ಸ್ಟ್ರೆಂಥನ್ ದ ಡೆಮೊಕ್ರೆಟಿಕ್ ವ್ಯಾಲ್ಯೂಸ್ ಅಲ್ವಾ? ಹಾಗಾಗಿ ಇವರು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಎನ್ಯುಮರೇಷನ್ ಫಾರ್ಮ್. ಈಗ ಯಾರು ಎಲ್ಲಿ ಬೇಕಾದ್ರೂ ಹೋಗಿ ಎಜುಕೇಟ್ ಮಾಡಿಕೊಳ್ಳಲಿಕ್ಕೆ ಪ್ರತಿಯೊಬ್ಬ ನಾಗರಿಕನಿಗೆ ಅವನಿಗೆ ಹಕ್ಕಿದೆ. ಅವನಿಗೆ ಪ್ರಮೋಟ್ ಮಾಡ್ಲಿಕ್ಕೆ ಅದನ್ನ ಹೇಗೆ ಎನ್ಯುಮರೇಷನ್ ಫಾರಂ ಫಿಲ್ ಅಪ್ ಮಾಡ್ಕೊಳ್ಬೇಕು. ಎಲ್ಲರೂ ಇಲ್ಲಿಟ್ರೇಟ್ ಅನೇಕ ಜನ ಇದ್ದಾರೆ, ಅವ್ರಿಗೆಲ್ಲ ಕೂಡ ಆಪ್ ಡೌನ್ಲೋಡ್ ಮಾಡ್ಕೊಳ್ಳೋದು ಬರೋದಿಲ್ಲ. ದೇವಸ್ಥಾನದಲ್ಲೂ ಮಾಡ್ಕೊಳ್ಬಹುದು, ಮಸೀದಿಯಲ್ಲೂ ಮಾಡ್ಕೋಬಹುದು, ಕಮ್ಯುನಿಟಿ ಹಾಲ್ ಅಲ್ಲೂ ಮಾಡ್ಕೋಬಹುದು, ಮನೆಗೆ ಹೋಗಿ ಎಜುಕೇಟ್ ಮಾಡ್ಕೋಬಹುದು. ಆಸ್ ಅ ಪೊಲಿಟಿಕಲ್ ಪಾರ್ಟಿ ನಾವು ಏನ್ ಹೇಳಿದ್ದೇವೆ, ನಮ್ಮ BLAಗಳಿಗೆ ನೀವು ಮನೆಗೂ ನೀವು ಕೂಡ ಹೋಗಿ. ಯಾಕಂತ ಹೇಳಿದ್ರೆ ಅವ್ರಿಗೆ ವೋಟರ್ಗಳಿಗೆ ಏನಾದ್ರೂ ಮಾಹಿತಿ ಬೇಕಾದ್ರೆ, ಅವ್ರಿಗೆ ಸರ್ಟಿಫಿಕೇಟ್ಸ್ ಸಿಗುತ್ತದ್ರಲ್ಲ ಏನಾದ್ರೂ ಅನಾನುಕೂಲ ಆದ್ರೆ ನೀವು ಅವರಿಗೆ ಅಸಿಸ್ಟ್ ಮಾಡಿ. ನೀವು ಇದರಲ್ಲಿ ಏನ್ ತಪ್ಪೇನಿದೆ? ಇದರಲ್ಲಿ ನಾವು ಯಾರು ಕೂಡ BLOಗಳನ್ನ ನೀವು ಅಲ್ಲೋಗಿ ಇಲ್ಲೋಗಿ ಅಂತ ಡೈರೆಕ್ಷನ್ಸ್ ಕೊಡ್ಲಿಕ್ಕೆ ನಾವು ಯಾರು? ಅದು ಕಂಟ್ರೋಲ್ ಬೈ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್, ಅವ್ರ ಕಂಟ್ರೋಲ್ ಅಲ್ಲಿ ಇರುವಂತದ್ದು. ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ, ಅಪೀಲ್ ಮಾಡ್ಕೊಂಡಿದ್ದಾರೆ, ನೀವೆಲ್ಲ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಒಂದು ಐಡೆಂಟಿಟಿ ಇರುತ್ತೆ. ಆಧಾರ್ ಕಾರ್ಡ್ ಎಷ್ಟು ಮುಖ್ಯ ಆಗುತ್ತೋ ವೋಟರ್ ID ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸರ್ಕಾರದ ಸೌಲಭ್ಯಗಳನ್ನು ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಒಬ್ಬ ನಾಗರಿಕರಾಗಿ ನಿಮ್ಮ ಹಕ್ಕು ಜವಾಬ್ದಾರಿ ಅಂತೇಳಿ ಸರ್ಕಾರದ ಪರವಾಗಿ ಅವರು ಹೇಳಿದ್ದಾರೆ. ಅಧ್ಯಕ್ಷರು ಅದನ್ನೇ ಹೇಳಿ, ನಮ್ಮ ಎಲ್ಲ ಕಾರ್ಯಕರ್ತರಿಗೆ, ನಮ್ಮ ಎಲ್ಲ ಪದಾಧಿಕಾರಿಗಳಿಗೂ ಅದನ್ನೇ ಹೇಳಿರುವಂತದ್ದು. ಎಲ್ಲ BLOಗಳು ಕಡ್ಡಾಯವಾಗಿ BLOಗಳು ಹೋಗ್ಬೇಕು, ಡೋರ್ ಟು ಡೋರ್ ನೀವೇ ಹೋಗಿ ಅಂತ ಹೇಳಿ. ಸೊ ಉಳಿದ ಹೇಗಾಯ್ತು ಹೀಗಾಯ್ತು ಅಂತ ಹೇಳಿ ರಾಜಕಾರಣಕ್ಕೋಸ್ಕರ ಇಟ್ಸ್ ನಾಟ್ ಫೇರ್ ಆನ್ ದೇರ್ ಪಾರ್ಟ್. ಇವತ್ತು ಹೋಗಿ ಅವರು ರೆಪ್ರೆಸೆಂಟ್ ಮಾಡಿದ್ದಾರೆ. ಅವರು ಒಂದು ರಾಜಕೀಯ ಪಕ್ಷವಾಗಿ ತಮ್ಮ ಹಕ್ಕು ಮತ್ತು ಜವಾಬ್ದಾರಿಗಳನ್ನ ಸರಿಯಾಗಿ ಮಾಡ್ದೇನೆ, ನಾಟ್ ಫೇರ್ ಆನ್ ದೇರ್ ಪಾರ್ಟ್, ಇರೆಸ್ಪಾನ್ಸಿಬಲ್ ಆಫ್ ದೇರ್ ಸ್ಟೇಟ್ಮೆಂಟ್. ಬೇಜವಾಬ್ದಾರಿಯಾಗಿ ಅಧಿಕಾರವನ್ನು ಹೊಂದಿರುವಂತವರು, ಜವಾಬ್ದಾರಿ ಸ್ಥಾನದಲ್ಲಿರುವಂತವರು ಯಾವುದನ್ನು ಕೂಡ ಸರಿಯಾಗಿ ನೋಡ್ಕೊಳ್ದೇನೆ, ಒಂದು ರಾಜಕೀಯ ಪಕ್ಷವಾಗಿ ಅವರ ಪಕ್ಷದ ಕೇಡರ್ಸ್ಗೆ ಸರಿಯಾದಂತಹ ಮಾಹಿತಿಗಳನ್ನ, ಸಿದ್ಧತೆಗಳನ್ನ ಏನೂ ಕೂಡ ಕೊಡದೇನೆ ಇಲ್ಲಿ ಬಂದು ಹಾಗೆ ಹೀಗೆ ಅಂತ ಹೇಳಿ, ಇದರ ರಾಜ್ಯ ಸರ್ಕಾರದ ರೋಲ್ ಏನಿದೆ? ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರೋಲ್ ಏನಿದೆ? BLOಗಳ ಸಭೆಗಳು ನಾವೇನಾದ್ರೂ ಮಾಡಿದ್ದೇವಾ? ಸೊ ಏನು ಇಲ್ವಲ್ಲ.
ಹಾಗಾಗಿ ಇಂಥ ಎಲ್ಲ ವಿವರಗಳ ಬಗ್ಗೆನೂ ಕೂಡ ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರು ಮಾತಾಡೋರಿದ್ದಾರೆ. ದಯಮಾಡಿ ತಾವೆಲ್ಲ ಕೂಡ ಸಹಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರಾದಂಥ ಬಿ.ಕೆ. ಹರಿಪ್ರಸಾದ್ ಅವರು ಮತ್ತೆ ಎಲ್ಲ ನಮ್ಮ ನಾಯಕರುಗಳಿದ್ದಾರೆ, ಮತ್ತು ನೀವು ಕೂಡ ವಂದನೆಗಳನ್ನ ಹೇಳ್ತಾ ನಾನು ಒಂದು 4-5 ಮಾತನ್ನ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಕಾಂಗ್ರೆಸ್ ಪಕ್ಷ SIR ಜವಾಬ್ದಾರಿನ ನಮಗೆ ಕೊಟ್ಟಿತ್ತು. ಕಳೆದ 1 ವರ್ಷದಿಂದ ನಾವು BLA 2 ಮಾಡಲಿಕ್ಕೆ ಸತತವಾಗಿ ನಾವು ಬಹಳ ಶ್ರಮಪಟ್ಟು ಆಕ್ಯುರೇಟ್ ಆಗಿ BLA 2 ಆಗಬೇಕು ಅಂತ ಅಂದ್ಬಿಟ್ಟು ನಾವು ರಾಜ್ಯದಾದ್ಯಂತ BLA 2 ಮಾಡೋದಿಲ್ಲ. ಸುಮಾರು 59,000 BLA 2 ನಲ್ಲಿ ಎಲೆಕ್ಷನ್ ಕಮಿಷನ್ಗೆ ಇವತ್ತು ನನಗೆ ಸಬ್ಮಿಟ್ ಮಾಡಿರುವಂತದ್ದು 54,000 BLA 2 ನಾವು ಸಬ್ಮಿಟ್ ಮಾಡಿದ್ವಿ ಎಲೆಕ್ಷನ್ ಕಮಿಷನ್. ಬಿಜೆಪಿ ನಮಗಿಂತ ಅರ್ಧದಷ್ಟು ಮಾಡಿದ್ದಾರೆ, JDS ತುಂಬಾ ಕಮ್ಮಿ ಮಾಡಿದ್ದಾರೆ. ನಾವು ಮೊಟ್ಟ ಮೊದಲನೇ ಬಾರಿಗೆ ಇಷ್ಟೊಂದು BLA 2 ಮಾಡಿ ಸರಿಯಾದ ರೀತಿಯಲ್ಲಿ ನಾವು ಸಬ್ಮಿಟ್ ಮಾಡಿ ನಮಗೆ ಗೊತ್ತಿತ್ತು. SIR ಇವರು ಯಾವ ರೀತಿಯಲ್ಲಿ ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ SIR ನ, ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ಮತದಾರರ ಹಕ್ಕನ್ನ ಕಿತ್ಕೊಳ್ಳುವಂತ ಪ್ರಯತ್ನನ ಬಿಜೆಪಿ ಮಾಡಬೇಕು ಅಂತಿದ್ರೆ ನಾವು ಅದನ್ನ ಹಕ್ಕನ್ನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ತಮಗೆಲ್ಲ ಗೊತ್ತಿದೆ, ಇಡೀ ದೇಶದಲ್ಲಿ ಇವತ್ತು ಎಲ್ಲೆಲ್ಲಿ SIR ಆಗಿದೆ, ಸುಮಾರು 13 ರಾಜ್ಯಗಳಲ್ಲಿ SIR ಆಗಿರಬಹುದು ಪ್ರದೇಶಗಳಲ್ಲಿ ರಾಜ್ಯಗಳಲ್ಲಿ ಇವತ್ತು 6 ಕೋಟಿ ಮತದಾರರನ್ನ ಡಿಲೀಟ್ ಮಾಡಿದ್ದಾರೆ. 6 ಕೋಟಿ ಮತದಾರರನ್ನ ಡಿಲೀಟ್ ಮಾಡಿದ್ದಾರೆ ಅಂತ ಅಂದ್ರೆ 13 ರಾಜ್ಯಗಳಲ್ಲಿ ಸುಮಾರು 14ರಿಂದ 15% ವೋಟರ್ಸ್ ನ ಡಿಲೀಟ್ ಮಾಡಿದ್ದಾರೆ. 14-15% ಡಿಲೀಟ್ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್, ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆನ ಈ ವೋಟನ್ನ ಡಿಲೀಟ್ ಮಾಡಿರೋದು ಬುಡಮೇಲು ಮಾಡಲ್ವಾ ಅನ್ನೋದನ್ನ ನಾವಿವತ್ತು ಯೋಚನೆ ಮಾಡಬೇಕಾಗಿದೆ. ಯಾವುದೇ ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ಕೇವಲ 3-4%, 2-3% ವ್ಯತ್ಯಾಸ ಇರುತ್ತದೆ. ಅಂತಂದ್ರೆ 15% ಮತದಾರರನ್ನ ಇವತ್ತು ಮತದಾನದ ಹಕ್ಕಿನಿಂದ ಪಕ್ಕಕ್ಕೆ ಇಟ್ಟಿದ್ದಾರೆ, ಹೊರಗಡೆ ಇಟ್ಟಿದ್ದಾರೆ ಅಂತ ಅಂದ್ರೆ ನೀವು ಆಲೋಚನೆ ಮಾಡಬೇಕು, ಇದು ನಮ್ಮ ರಾಜಕೀಯ ಮಾಡೋದಕ್ಕೋಸ್ಕರ ಉಪಯೋಗಿಸ್ಕೋಬೇಕಾ ಮತದಾರರನ್ನ, ಅಥವಾ ಅವರಿಗೆ ಹಕ್ಕು ಸಿಗಬೇಕಾ ಮತದಾನ ಮಾಡಲಿಕ್ಕೆ ಅನ್ನೋದನ್ನ ನಾವಿವತ್ತು ನಾವು ಯೋಚನೆ ಮಾಡಬೇಕು. 6 ಕೋಟಿ ಮತದಾರರನ್ನ ಡಿಲೀಟ್ ಮಾಡಿದ್ಮೇಲೆ ಇವರು ಎಷ್ಟೋ ಜನನ ಬಾಂಗ್ಲಾದೇಶದಿಂದ ಬಂದಿದ್ರು. ಇವತ್ತೇನು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಮತ್ತೆ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇದ್ದಾರೆ, ಕರ್ನಾಟಕಕ್ಕೂ ಕೂಡ ಬಾಂಗ್ಲಾದೇಶಿಯರು ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇವರೆಲ್ಲ ಚುನಾವಣೆಯಲ್ಲಿ ಗೆದ್ದಾಗ ಅವ್ರು ಇರ್ಲಿಲ್ವಾ? ಹೊಸದಾಗಿ ಬಂದ್ಬಿಟ್ರೆ ಇವರೆಲ್ಲಂದ್ರೆ ಕುಮಾರಸ್ವಾಮಿ ಚುನಾವಣೆಯಲ್ಲಿ ಗೆದ್ದಾಗ ಸೋತಾಗ ಬಾಂಗ್ಲಾದೇಶದವರು ಕರ್ನಾಟಕದಲ್ಲಿ ಇರ್ಲಿಲ್ವಾ? ಅಂದ್ರೆ ಕರ್ನಾಟಕಕ್ಕೆ ಬಂದ್ಬಿಟ್ಟಿದ್ದಾರೆ, ಅವ್ರನ್ನ ಸೇರಿಸ್ತಾ ಇದ್ದಾರೆ ಅಂತ ಮಾತಾಡ್ತಾರೆ ಅಂತ ಅಂದ್ರೆ 6 ಕೋಟಿ, ನಾನೊಂದು ಪ್ರಶ್ನೆ ಇವ್ರು ಕೇಳೋದಿಷ್ಟೇ, 6 ಕೋಟಿ ಮತದಾರರನ್ನ ಇವರು ಡಿಲೀಟ್ ಮಾಡಿರೋದ್ರಲ್ಲಿ ಎಷ್ಟು ಬಾಂಗ್ಲಾದೇಶಿಯರನ್ನ ಹೊರಗಡೆ ಹಾಕಿದ್ದಾರೆ ದೇಶದಿಂದ? ಆಮೇಲೆ 6 ಕೋಟಿ ಮತದಾರರಲ್ಲಿ ಬರೀ ಕೇವಲ ಒಂದೇ ಒಂದು ಇದಕ್ಕೆ ಜಾತಿಗೆ ಒಂದು ಕೋಮಿಗೆ ಸೇರಿದವರ? ಅದರಲ್ಲಿ ಯಾರು ಹಿಂದುಳಿದವರು ಇಲ್ವಾ? ಹಿಂದೂಗಳಿಲ್ವಾ? ಅಥವಾ ಏನಕ್ಕೆ ಅವರ ಬುಡಕಟ್ಟು ಜನಾಂಗ ಯಾರಾದ್ರೂ IT ಮತ್ತೆ ಎಜುಕೇಟೆಡ್ ಪೀಪಲ್ ಇರೋರು ಎಷ್ಟು ಜನ ಡಿಲೀಟ್ ಆಗಿದ್ದಾರೆ, ಅನ್ಎಜುಕೇಟೆಡ್ ಇರೋರು ಎಷ್ಟು ಜನ ಡಿಲೀಟ್ ಆಗಿದ್ದಾರೆ ಅನ್ನೋದನ್ನ ಲೆಕ್ಕ ಕೊಡ್ಲಿ. ಅಂದ್ರೆ ಇವರ ಉದ್ದೇಶ ಚುನಾವಣೆಯನ್ನ ಗೆಲ್ಲೋದಕ್ಕೋಸ್ಕರ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ನ ಆಯುಧ ಮಾಡಿಕೊಂಡು ಇವತ್ತು SIR ಗೆಲ್ಲೋದ್ರ ಮುಖಾಂತರ ಇವತ್ತು ಇವರು ಚುನಾವಣೆ ಅಸ್ತ್ರವಾಗಿ ಬಳಸ್ಕೊಂಡಿರೋದು ಇಡೀ ದೇಶಕ್ಕೆ ಗೊತ್ತಿರೋದ್ರಿಂದ ಕರ್ನಾಟಕದಲ್ಲಿ ನಮ್ಮ ಪಕ್ಷ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ, BK ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ನಾವು ಸತತವಾಗಿ BLA 2 ಮಾಡಿ ಇವತ್ತು ದಿವಸ ನಾವು BLA 2 ಇಡೀ ರಾಜ್ಯದಲ್ಲಿ ನಮ್ಮೂರಿದೆ. ಇವರು ಇವತ್ತು ಆರೋಪ ಮಾಡ್ತಾ ಇರೋದೇನು, ಕಾಂಗ್ರೆಸ್ ಸರ್ಕಾರ ಇಂಟರ್ಫಿಯರ್ ಆಗ್ತಾ ಇದೆ, ಎಲ್ಲಾ ಕಡೆ ಮಸೀದಿನಲ್ಲಿ ಅಲ್ಲಿ ಇಲ್ಲಿ ಮಾಡ್ತಾ ಇದ್ದಾರೆ. ಈಗ ನಿಮ್ ಮನೆಗಳಲ್ಲಿ ನಾನು ಹೇಳೋದಿಷ್ಟೇ, ಆತರ ಸಮಸ್ಯೆ ಇದ್ರೆ ಬನ್ನಿ, ನೀವು ನಿಮ್ಮ ಕಾರ್ಯಕರ್ತರಿಲ್ವಾ?
ನಿಮ್ಮ ಆರ್ಗನೈಸೇಷನ್ ಇಲ್ವಾ? ನಮ್ಮ ಎಲ್ಲಾರ ಇದು ಏನಪ್ಪಾ ಅಂತಂದ್ರೆ ಮತದಾರರ ರಕ್ಷಣೆ ಮಾಡಬೇಕು ಅಂತ ಅನ್ನಗಿದ್ರೆ ನಮ್ಮ BLA2ಗಳು ಬರ್ತಾರೆ. ಅದೇನು ಬರೀ ಕಾಂಗ್ರೆಸ್ BLA2ಗಳಲ್ಲ, ಕಾಂಗ್ರೆಸ್ ಪಕ್ಷದ BLA2 ಇದ್ದಾರೆ, ಬಿಜೆಪಿ BLA2 ಇದ್ದಾರೆ, ಮತ್ತೆ JDS BLA2 ಇದ್ದಾರೆ, ಎಲ್ಲರೂ ಇದ್ದಾರೆ ತಾನೆ. ಬನ್ನಿ ಡೆಸ್ಕ್ ಹಾಕೊಳ್ಳೋಣ, ಅಲ್ಲಿ ಎಲ್ಲಿ ಬೂತ್ಗಳಲ್ಲಿ ಡೆಸ್ಕ್ ಹಾಕೊಳ್ಳೋಣ ಎಲ್ಲರೂ ಸೇರಿ. ಇದು ಯಾವುದೇ ಪಕ್ಷದ ಪರವಾಗಲ್ಲ. ಅಲ್ಲಿ ಸಮಸ್ಯೆ ಇದ್ರೆ ಎಲ್ಲರೂ ಸೇರಿಸಿ ಬಗೆಹರಿಸೋಣ. ನೀವು ಬರೀ ಸ್ಟೇಟ್ಮೆಂಟ್ ಕೊಡೋದ್ರ ಮುಖಾಂತರ, ಗೊಂದಲ ಸೃಷ್ಟಿ ಮಾಡೋದ್ರ ಮುಖಾಂತರ ಇವತ್ತು ಸ್ಟೇಟ್ ಎಲೆಕ್ಷನ್ ಕಮಿಷನ್, ಇವತ್ತು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಒಂದು ಮುಖಮಾಡ, ಅವರ ಕಪಿಮುಷ್ಟಿಲಿರುವಂತಹ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇವತ್ತು ಕರ್ನಾಟಕದ ಸರ್ಕಾರದ ಕಪಿಮುಷ್ಟಿಲಿದೆ ಅಂತ ಹೇಳ್ತಿರಲ್ಲ, ಇದು ನ್ಯಾಯನ? ಅಂದ್ರೆ ನಿಮ್ಮ ಹುನ್ನಾರ ಏನಂದ್ರೆ ಹೊರದೇಶದಿಂದ ಹೊರಭಾಗ ರಾಜ್ಯದಿಂದ ನೀವು ಕರ್ಕೊಂಡು ಬಂದು ಅಧಿಕಾರಿಗಳನ್ನ ನೀವಿಲ್ಲಿ SIR ಮಾಡಿಸ್ಬೇಕು, ಇಲ್ಲಿರೋ ಅಧಿಕಾರಿಗಳಿಗೆ ಆಗ್ತಾ ಇಲ್ಲ. ಸ್ವಾಮಿ ಫಾರ್ಮ್ ಇದೆ, ಈ ಫಾರಂ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದೆ, ನಾವಿಷ್ಟು ಜನ ಇದ್ದೀವಿ, ಇದನ್ನ ಕರೆಕ್ಟ್ ಆಗಿ ನೀವು 10 ಜನ ಫಿಲ್ಅಪ್ ಮಾಡ್ಬಿಡಿ ನೋಡ್ತೀನಿ ನಾನು. ಅಂದ್ರೆ ನಾವು ಎಲೆಕ್ಷನ್ ಕಮಿಷನ್ಗೆ ಲೆಟರ್ ಬರ್ತಿದೆ ಸರ್ಕಾರ, ಏನಂತ ಅಂತಂದ್ರೆ ಎಲೆಕ್ಷನ್ ಫಾರ್ಮ್ ಅಲ್ಲಿ ಇರುವಂತ ಕೆಲವು ಟೆಕ್ನಿಕಲ್ ಇಶ್ಯೂಸ್ ಬಗ್ಗೆ ನೀವು ನಮಗೆ ಕ್ಲಾರಿಟಿ ಕೊಡಿ ಅಂತ ಕೊಡಿ. ಯಾಕೆಂದ್ರೆ ನಾನು ರೆಗ್ಯುಲರ್ ಆಗಿ ಇದನ್ನ SIR ನ ಫಾಲೋ ಮಾಡ್ತಾ ಇರೋದು, ನನಗೆ ಪ್ರತಿಯೊಂದು ಗೊತ್ತು ಇವತ್ತೇನ್ ನಡೀತಾ ಇದೆ ಏನು ಅಂತ. ಅದರಲ್ಲಿ ಸಂಬಂಧ ಅಂದ್ರೆ ಏನ್ ಹಾಕ್ಬೇಕು, ಈ ಸಂಬಂಧ ಅನ್ನೋ ರೀತಿಯಲ್ಲೇ ಎಷ್ಟೋ ಜನ ವೋಟ್ ನ ಡಿಲೀಟ್ ಆಗುವಂತ ಪ್ರಶ್ನೆ ಇದೆ. ಸಂಬಂಧ ಅನ್ನೋದಕ್ಕೆ ಏನ್ ಹಾಕ್ಬೇಕು, ಆಮೇಲಿಂದ ಅಡ್ರೆಸ್ ಚೇಂಜ್ ಆಗಿ ಬೇರೆ ಬೇರೆ ಕಡೆ ಹೋಗಿರೋರನ್ನ ಯಾವ ರೀತಿ ಐಡೆಂಟಿಫೈ ಮಾಡಿ ಎಲ್ಲಿ ವೋಟರ್ನ ಮಾಡ್ಬೇಕು ಅವ್ರನ್ನ, ಅದಕ್ಕೆ ನೀವು ಯಾವ ರೀತಿ ಕ್ರಮ ಕೈಗೊಂಡಿದ್ದೀರಿ, ಯಾವ ಫಿಲ್ಅಪ್ ಮಾಡ್ಬೇಕು ಫಾರ್ಮ್ ನ, ಅವ್ರನ್ನ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಕರ್ನಾಟಕ ಸರ್ಕಾರ ಎಲೆಕ್ಷನ್ ಕಮಿಷನ್ಗೆ ನಾವೇನು ಕೊಯ್ಲಿಸ್ ಹಾಕಿ ಕೆಲವನ್ನೆಲ್ಲ ನಾವು ಲೆಟರ್ ಬರೆದಿದ್ದೀವಿ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇವತ್ತು ತನಕ ಉತ್ತರ ಕೊಟ್ಟಿಲ್ಲ. ಇವರು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕರ್ನಾಟಕದ ಸರ್ಕಾರದ ಪರ ಇದ್ದಾರೆ. ಪ್ರತಿಯೊಬ್ಬನೂ ಕೂಡ ಮತದಾನದಿಂದ ವಂಚಿತರಾಗಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕರ್ನಾಟಕ ಸರ್ಕಾರ ಇವತ್ತೇನಿದೆ, ಇವತ್ತು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಏನಿದೆ, 10 ವರ್ಷಗಳ ಮೇಲೆ ಯಾರ್ಯಾರು ಕರ್ನಾಟಕದಲ್ಲಿ ವಾಸವಾಗಿದ್ದಾರೆ ಅವರಿಗೆ ಸರ್ಟಿಫಿಕೇಟ್ ಕೊಡಬೇಕು ಅಂತ ಮಾಡಿರೋದು ತಪ್ಪಂತ ಇವ್ರು ಹೇಳ್ತಾರ. ಅಂದ್ರೆ ಇನ್ನ 4-5 ದಿವಸನೇ ಆಗಿಲ್ಲ, ಇವತ್ತಿನ 6ನೇ ತಾರೀಕು. ಇವ್ರು ಆಗ್ಲೇ ಸೆಕೆಂಡ್ ಡೇ ಇಂದಲೇ ಪ್ರಾರಂಭ ಮಾಡ್ಬಿಟ್ರು. ಏನಂತ, ಕರ್ನಾಟಕದಲ್ಲಿ SIR ಸರಿಯಾಗಿ ನಡೀತಾ ಇಲ್ಲ, ಕರ್ನಾಟಕದಲ್ಲಿ SIR ಸಂಪೂರ್ಣವಾಗಿ ರಾಜ್ಯ ಸರ್ಕಾರದಿಂದ, ನೀವು ಕೇಂದ್ರ ಸರ್ಕಾರ ಇದಕ್ಕೆ ಸರಿಯಾದ ರೀತಿಯಲ್ಲಿ ಹೊರಗಡೆ ರಾಜ್ಯದಿಂದ ಕರ್ಕೊಂಡ್ ಬರ್ಬೇಕು. ಕುಮಾರಸ್ವಾಮಿ ಅವರಿಗೆ ನಾನು ಕೇಳಕ್ ಇಷ್ಟಪಡ್ತೀನಿ, ಪ್ರಹ್ಲಾದ್ ಜೋಶಿ ಅವರಿಗೆ ಕೇಳಕ್ ಇಷ್ಟಪಡ್ತೀನಿ, ಬಿಜೆಪಿ ಇವತ್ತೊಂದು ದಿವಸ ಯಾವುದನ್ನು ಕೂಡ ಸಂವಿಧಾನಬದ್ಧವಾಗಿ ಮಾಡ್ತಾ ಇಲ್ಲ, ಅದನ್ನ ದಾಳವಾಗಿ ನಿಮ್ಮನ್ನು ಉಪಯೋಗಿಸ್ಕೊತಾ ಇದ್ದಾರೆ ಕುಮಾರಸ್ವಾಮಿನ. ಕುಮಾರಸ್ವಾಮಿ ಅವರು ಇಷ್ಟು ದಿವಸ ನಿಮ್ಗೆ ಇದ್ರಲ್ಲಿ ಅಲ್ಪಸಂಖ್ಯಾತರು ನಿಮ್ಗೆ ಮತ ನೀಡಿಲ್ವಾ, SC/STಗಳು ನಿಮ್ಗೆ ಮತ ನೀಡಿಲ್ವಾ? ಇವತ್ತು ನಮ್ಮ ಕರ್ನಾಟಕದ ಆಫೀಸರ್ಸ್ ನಿಮ್ಗೆ ಬೇಡ ಅಂತ ಆದರೆ, ಕರ್ನಾಟಕದ ಆಫೀಸರ್ಸ್ ನಿಮ್ಗೆ ಬೇಡ ಅಂತ ಹೇಳ್ತಿರಲ್ಲ ನೀವು, ಹೊರ ರಾಜ್ಯಗಳಿಂದ ಬಂದಂತ ಅಧಿಕಾರಿಗಳು ನೋಡ್ಬೇಕು, ಹೊರ ರಾಜ್ಯಗಳಿಂದ ಬಂದಂತ ಅಧಿಕಾರಿಗಳು ಇಲ್ಲಿ ಕನ್ನಡದಲ್ಲಿರುವಂತಹ ಫಾರ್ಮ್ ನ ಅವರ ಮನೆಗೆ ಹೋಗಿ ನಿಮ್ಮ ಹೆಸರು ಚಂದ್ರಶೇಖರ್, ನಿಮ್ಮ ವೈಫ್ ಹೆಸರು ಇಂಥದ್ದು, ನೀವು ಈ ತರ ಫಿಲ್ಅಪ್ ಮಾಡಬೇಕು ಅಂತ ಹೇಳುವಷ್ಟು ಎಜುಕೇಟೆಡ್ ಆಗಿರ್ತಾರೆ ಅವರು. ನಿಮ್ಮ ಉದ್ದೇಶ ಆದ್ರೂ ಏನು? ನೀವು ಈಗ ಆಲ್ರೆಡಿ ಡಿಸೈಡ್ ಮಾಡ್ಬಿಟ್ಟಿದ್ದೀರ, ಎಷ್ಟು ಓಟನ್ನ ಕಟ್ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡ್ಬಿಟ್ಟಿದ್ದೀರ. ಅದಕ್ಕೆ ಕಟ್ ಮಾಡೋದಕ್ಕೋಸ್ಕರ ಮಾಡ್ತಾ ಇರುವಂತ ಒಂದು ದೊಡ್ಡ ಹುನ್ನಾರ, ದೊಡ್ಡ ಡ್ರಾಮಾ ನೀವು ಮಾಡ್ತಾ ಇರೋದು ಬಿಟ್ರೆ ಇದರಲ್ಲಿ ನಿಮ್ಗೆ ಬದ್ಧತೆ ಇದೆ. ಎಲ್ಲ ಎಲೆಕ್ಷನ್ ನ ಇವರು ವೋಟರ್ಸ್ ನ ಪ್ರತಿಯೊಬ್ಬರನ್ನು ಕೂಡ ಮತದಾರರನ್ನ ಅದನ್ನ ಉಳಿಸ್ಬೇಕು ಅಂತ ನಿಮ್ಗಿದ್ರೆ ದಯವಿಟ್ಟು ನೀವು ಬನ್ನಿ, ಬಹಿರಂಗವಾಗಿ ಬನ್ನಿ. ನಾನು ಹೇಳ್ತಾ ಇದ್ದೇನೆ ಇದ್ರ ಬಗ್ಗೆ, ನಾನು ಬಹಳ ಅದ್ರ ಬಗ್ಗೆ ನಾನು 1 ವರ್ಷದಿಂದ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ಬೇರೆ ರಾಜ್ಯಗಳಲ್ಲಿ ಏನೇನಾಗಿದೆ ಅಂತ ನನಗೆ ಇದ್ರ ಬಗ್ಗೆ ಮಾಹಿತಿ ಇದೆ. ಒಂದೊಂದು ಬೂತ್ ಹೋಗೋಣ, ನಾವು ಜನಗಳನ್ನ ಕೇಳೋಣ, ನಿಮಗೆ ಫಿಲ್ಅಪ್ ಮಾಡಕ್ ಆಗ್ತಾ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಪಾಪ ಹಳ್ಳಿಗಳಲ್ಲಿರೋರಿಗೆ, ಬಡವರಿಗೆ, ಇವ್ರಿಗೆಲ್ಲ ಈ ಫಾರ್ಮ್ 2002-2025 ಏನ್ ವ್ಯತ್ಯಾಸ ಬರ್ತದೆ, ನಾವ್ ಏನಂತ ಫಿಲ್ಅಪ್ ಮಾಡ್ಬೇಕು ಅನ್ನೋ ಮಾಹಿತಿನೇ ಪಾಪ ಕೊರತೆ ಇದೆ. ಇದನ್ನ ಜನಜಾಗೃತಿ ಮಾಡಿರೋದು ತಪ್ಪ, ನಾವು ಪ್ರತಿಯೊಂದು ಇದರಲ್ಲಿ ಡೆಸ್ಕ್ ಹಾಕೊಂಡು ಮಾಡಿ ಅಂತ ಹೇಳಿರೋದು ತಪ್ಪ. ಹೆಲ್ಪ್ ಡೆಸ್ಕ್ ಹಾಕೊಂಡು ನಾವು ಎಲ್ಲರಿಗೂ ಫಾರ್ಮ್ಸ್ ಕೊಟ್ಟಿದ್ದೀವಿ, ಇವರೆಲ್ಲ ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡಿ ಹೋಗಿದ್ದಾರೆ. ಆ ಫಾರ್ಮ್ ನ ಫಿಲ್ಅಪ್ ಮಾಡೋದಕ್ಕೆ ಯಾರು ಮಾಡಬೇಕು? ಯಾರಾದ್ರೂ ಹೋಗಿ ಮಾಡ್ಬೇಕಲ್ಲ ಅವ್ರಿಗೆ. ಮುಖ್ಯಮಂತ್ರಿಗಳು ಮೊನ್ನೆ ಅವ್ರ ಫಾರ್ಮ್ ನ ಫಿಲ್ಅಪ್ ಮಾಡ್ತಿದ್ದಾಗ ಮುಖ್ಯಮಂತ್ರಿಗಳಿಗೆ ಕಷ್ಟ ಆಯ್ತು ಅದು ಫಿಲ್ಅಪ್ ಮಾಡುವಂತದ್ದು. ಅದರಿಂದ
ಇವತ್ತೊಂದು ದಿವಸ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮತದಾರರು 5.5 ಕೋಟಿ ಇದ್ದಾರೆ, ಅದ್ರಲ್ಲಿ 5 ಕೋಟಿ ಮ್ಯಾಪಿಂಗ್ ಮಾಡಿದೀವಿ, 40 ಲಕ್ಷ ಮ್ಯಾಪಿಂಗ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಇವ್ರು ಬದ್ಧತೆ ಅನ್ನದಿದ್ರೆ 5 ಕೋಟಿನಾದ್ರೂ ಮತದಾರನ ಫಾರ್ಮ್ ನ ಫಿಲ್ ಮಾಡಿಸ್ಲಿಲ್ಲ ಅಂತ ಅಂದ್ರೆ ಆ ಆರೋಪನ ನಾವು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಮೇಲೆ ಹಾಕಬೇಕಾಗುತ್ತೆ. ಈಗ ಆಲ್ರೆಡಿ ಅದನ್ನು ನೀವು ನೋಡಿದ್ದೀರಾ, 5 ಕೋಟಿ 40 ಲಕ್ಷದಲ್ಲಿ 5 ಕೋಟಿ ಮ್ಯಾಪಿಂಗ್ ಆಗಿದೆ, 40 ಲಕ್ಷ ಮ್ಯಾಪಿಂಗ್ ಸಿಕ್ಕಿಲ್ಲ ಅಂತ. 5 ಕೋಟಿ ಮತದಾರರು ಬರಬೇಕು, ಫಿಲ್ಅಪ್ ಮಾಡಿ. ಬರಲಿಲ್ಲ ಅಂತ ಅಂದ್ರೆ ಫಾರ್ಮ್ ಫಿಲ್ಅಪ್ ಮಾಡೋದ್ರ ಮುಖಾಂತರ ತಪ್ಪಿದ್ದು ಹೊರಗಡೆ ಉಳಿತಾರೆ. ಆಗ ಎಷ್ಟು ಜನ ಹೊರಗಡೆ ಉಳಿದಾರೋ ಅದು ಫಾರ್ಮ್ ಫಿಲ್ಅಪ್ ಮಾಡಕ್ ಆಗ್ತಾನೆ, ಟೆಕ್ನಿಕಲ್ ಪ್ರಾಬ್ಲಮ್ ಅರ್ಥ ಆಗ್ತಾನೆ ಮಾಡಿರೋಂತ ಒಂದು ಕೆಲಸ ಆಗುತ್ತೆ. ಅದು ಬೇಕಂತ ಮಾಡಿರೋದು. ಆ ಕಾರಣಕ್ಕೆ ನಾನು ಹೇಳೋದು, ಪ್ರಹ್ಲಾದ್ ಜೋಶಿ ಅವರು ಬರೀ ಸುಳ್ಳು ಹೇಳೋದು. ಅವ್ರು ಒಂದೇ ₹1 ಕಾಂಟ್ರಿಬ್ಯೂಷನ್ ಕರ್ನಾಟಕಕ್ಕಿಲ್ಲ. ಬರ ಬಂದಿದೆ, ಇವತ್ತು ದಿವಸ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆ ಇದೆ, ಅದಕ್ಕೆ ಏನ್ ಮಾಡಬೇಕು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದ್ರ ಬಗ್ಗೆ ಇಲ್ವೇ ಇಲ್ಲ ಅವ್ರಿಗೆ. ಕರ್ನಾಟಕದ ಇದರಲ್ಲಿ 915 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ನರೇಗಾಗೆ. ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಬಹಳ ಕಮ್ಮಿ ಹಣ ಕೊಟ್ಟಿದ್ದಾರೆ. 3 ತಿಂಗಳ ನಂತರ ಇವತ್ತು ದಿವಸ ಫಸ್ಟ್ ಕಂತು ರಿಲೀಸ್ ಮಾಡಿದ್ದಾರೆ. ಅದರಲ್ಲೂ 75-25 ಇರುವಂತ ಅಮೌಂಟ್ ನ 3 ತಿಂಗಳು ಮಾಡಿದ್ಮೇಲೆ ಇದು 3 ತಿಂಗಳು ಒಂದ್ಸರಿ ದುಡ್ಡು ಕೊಡಕ್ಕಾಗುತ್ತಾ ಡೇ ಟು ಡೇ ಇವ್ರಿಗೆ? ಇದ್ರ ಬಗ್ಗೆ ಮಾತಾಡೋದಕ್ಕೆ ಪ್ರಹ್ಲಾದ್ ಜೋಶಿ ಅವ್ರಿಗಿಲ್ಲ. ಅವ್ರಿಗೆ ಏನಿದ್ರು ಕೂಡ ಡೆಲ್ಲಿ ಅವ್ರನ್ನ ಸಮಾಧಾನ ಪಡಿಸೋದಕ್ಕೆ ಗೊಂದಲ ಸೃಷ್ಟಿ ಮಾಡುವಂತ ವ್ಯವಸ್ಥೆನ ಮಾಡ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಹೊತ್ತು ಯಾವತ್ತೂ ಕೂಡ ಪಾರ್ಲಿಮೆಂಟ್ ಅಲ್ಲಾಗ್ಲಿ ಅಥವಾ ರಾಜ್ಯದಲ್ಲಾಗ್ಲಿ ಕರ್ನಾಟಕದ ಬಗ್ಗೆ ಒಂದೇ ಒಂದು ಸಣ್ಣ ಇತಿಹಾಸವನ್ನು ಅವರು ತೋರಿಸಿಲ್ಲ. ಇವನು ಮಹದಾಯಿ ಇರ್ಬೋದು, ಬೇರೆ ಯಾವ್ದು ಕುಡಿಯೋ ನೀರು ಆ ಜಿಲ್ಲೆಗಳಿಗೆ ಕುಡಿಯೋ ನೀರನ್ನ ಜಿಲ್ಲೆಯ ಜನ ಸತತವಾಗಿ ಅವ್ರನ್ನ ಎಲೆಕ್ಟ್ ಮಾಡ್ಕೊಂಡು ಬರ್ತಿದ್ರು ಕೂಡ ಇವತ್ತು ತನ್ನ ಸಮಸ್ಯೆನ ಬಗೆಹರಿಸೋದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಒಂದು ಕಿಂಚಿತ್ತು ಕೂಡ ಅವ್ರೇನು ಕೂಡ ಶ್ರಮ ಪಟ್ಟಿಲ್ಲ. ಇನ್ನ ಇವರು SIR ಬಗ್ಗೆ ಮಾತಾಡ್ತಾರೆ, ಸಾಕಷ್ಟು ಸಮಸ್ಯೆಗಳ ಬಗ್ಗೆ, ರಾಮ ಮಂದಿರದ ಬಗ್ಗೆ ಮಾತಾಡ್ತಾ ಇಲ್ಲ ಅವರು, ಅಲ್ಲಿ ಲೂಟ್ ಆಗಿರೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅವರು. ಕೊಡ್ಲಿ ಸ್ಟೇಟ್ಮೆಂಟ್ ನ, ಅದನ್ನ ಬಿಟ್ಬಿಟ್ಟು ಸರಿಯಾಗಿ ಎಲೆಕ್ಷನ್ ಕಮಿಷನ್ ಕೇಂದ್ರ ಸರ್ಕಾರದ ಮತ್ತೆ ಕೇಂದ್ರ ಎಲೆಕ್ಷನ್ ಕಮಿಷನ್ ಕೈಗೊಂಬೆನೆ ಹೊರತು ಅದು ರಾಜ್ಯ ಸರ್ಕಾರದ ಕೈಗೊಂಬೆ ಅಲ್ಲ. ಇವತ್ತೊಂದು ದಿವಸ ಏನ್ ಕೊಟ್ಟಿದ್ದಾರೆ, ಇವತ್ತಿನ ಆಗಿರೋದು 6 ದಿವಸ ಬನ್ನಿ ಎಲ್ಲ ಜೊತೆ ಹೋಗೋಣ ಬೂತ್ಗೆ. ಮತದಾನದಿಂದ ವಂಚಿತರಾದ ನಾವೆಲ್ಲ ಸೇರಿ ನೋಡ್ಕೊಳ್ಳೋಣ. ನೀವು ನಿಜವಾಗ್ಲೂ ಕೂಡ ಮತದಾರರ ಮೇಲೆ ಬದ್ಧತೆ ಇದ್ರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸಾಕಷ್ಟು ಒಂದು ನಾವು ವಾರ್ ರೂಮ್ ಮಾಡಿದ್ದೇವೆ ಇದರಲ್ಲಿ, ಕಾಂಗ್ರೆಸ್ ಆಫೀಸ್ ಡೇ ಟು ಡೇ ನಾವು ಇನ್ಫಾರ್ಮೇಶನ್ ತಗೋತಾ ಇದ್ದೀವಿ. ಜಿಲ್ಲಾವಾರು ವಾರ್ ರೂಮ್ ಇದೆ ನಮ್ಗೆ. ಅಲ್ಲೆಲ್ಲ ಸಮಸ್ಯೆ ಏನ್ ಗೊತ್ತಪ್ಪ, ಅವ್ರಿಗೆಲ್ಲ ಫಾರ್ಮ್ ಫಿಲ್ಅಪ್ ಮಾಡಕ್ಕೆ ನಮಗೆ ಗೊತ್ತಾಗ್ತಾ ಇಲ್ಲ, ಹೆಂಗ್ ಫಿಲ್ಅಪ್ ಮಾಡ್ಬೇಕು ಅಂತ. ನಿಮಗೂ ಗೊತ್ತಿದೆ ಮೀಡಿಯಾದವ್ರಿಗೆ. ಅದಕ್ಕೆ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಅವ್ರನ್ನೆಲ್ಲ ಕರೀರಿ. ಯಾರ್ಯಾರು ಲೀಡರ್ಗಳು ಆರೋಪ ಮಾಡ್ತಾ ಇದ್ದಾರೆ ನಾವು ಬರ್ತೀವಿ ಪೂರ್ಣ ಬೂತ್ಗೆ, ಅಲ್ಲಿ ಕೂತ್ಕೊಳ್ಳೋಣ. ಅವರೆಲ್ಲ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ತಾ ಇದ್ದಾರೆ ಇಲ್ವೋ ಅಂತ ನಾವು ನೋಡೋಣ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋಣ. ಇದು ಬಿಟ್ಬಿಟ್ಟು ಆರೋಪ ಮಾಡೋದು ಇದೆಲ್ಲ ಬಿಟ್ಬಿಡಿ. ಬಂದು ಎಲ್ಲರನ್ನು ಕರ್ನಾಟಕದ ವೋಟರ್ಸ್ ನ ಮತದಾರರನ್ನ ಆಗಿಸ್ಲಿಕ್ಕೆ ಒಂದು ವ್ಯವಸ್ಥೆ ಸೃಷ್ಟಿ ಮಾಡೋಣ ನಾವೆಲ್ಲರೂ ಸೇರಿ ಅಂತ ಹೇಳ್ತಾ, ಈಗ ಸನ್ಮಾನ್ಯ ಹರಿಪ್ರಸಾದ್ ಸಾಹೇಬರು ಇದನ್ನ ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಮೈಕ್ ಹ್ಯಾಂಡ್ ಮೈಕ್ ಯೂಸ್ ಮಾಡಲಿಕ್ಕೆ ಸಾಕ? ಹ್ಯಾಂಡ್ ಮೈಕ್ ಬೇಕಾ ಸಾಕ? ಎಲ್ಲರಿಗೂ ನಮಸ್ಕಾರ. ನನ್ನ ಜೊತೆ ಈ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ GC ಚಂದ್ರಶೇಖರ್ ಅವರು, ಸುದರ್ಶನ್ ರವರು, ರಮೇಶ್ ಬಾಬುರವರು, ನಾರಾಯಣ ಸ್ವಾಮಿಯವರು, ನಟರಾಜ್ ಗೌಡರು, RV ವೆಂಕಟೇಶ್ ಅವರು, ರಾಮಚಂದ್ರಪ್ಪನವರು ಎಲ್ಲರೂ ಸಹ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಇವತ್ತು ಕರ್ನಾಟಕ ರಾಜ್ಯದ ಮಹಾನ್ ನಾಯಕ ಪ್ರಹ್ಲಾದ್ ಜೋಶಿ ಅವರು ಕುಮಾರಸ್ವಾಮಿ ಅವರ ಜೊತೆಗೆ ಹೋಗಿ ಎಲೆಕ್ಷನ್ ಕಮಿಷನ್ನಲ್ಲಿ ನಮ್ಮ ವಿರುದ್ಧ ಬಹಳ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಅಂತೇಳಿ ಮಾಧ್ಯಮದಲ್ಲಿ ನಾನು ನೋಡಿದ್ದೇನೆ. ಕುಮಾರಸ್ವಾಮಿ ಅವರಿಗೆ ಯಾಕೆ ಈ ಪರಿಸ್ಥಿತಿ ಬಂತು ಅಂತೇಳಿ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, 2 ಬಾರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು, ಕುಮಾರಸ್ವಾಮಿ ಅವರು ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ ಏನು ಹೇಳಿದ್ರು ಅಂತ ಹೇಳಿ ನಾನು ತಿರ್ಗಾ ಇಲ್ಲಿ ಹೇಳಕ್ಕೆ ಹೋಗೋದಿಲ್ಲ. ಇದೇ ಕುಮಾರಸ್ವಾಮಿ ಅವರನ್ನ ದಾಳವಾಗಿ ಉಪಯೋಗಿಸ್ಕೊಳ್ತಾ ಇರತಕ್ಕಂಥ ಈ ಮಹಾನ್ ನಾಯಕ ಪ್ರಹ್ಲಾದ್ ಜೋಶಿ ಅವರು ಕುಮಾರಸ್ವಾಮಿ ಅವರನ್ನ ಬಲಿಪಶುವಾಗಿ ಮಾಡ್ತಾ ಇದ್ದಾರೆ, ಅರಿಕೆ ಕುರಿತಾರ ಮಾಡ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಇಡೀ ರಾಷ್ಟ್ರದಲ್ಲಿ ಇದೇನು ಹೊಸದಲ್ಲ. ಕಟ್ಟಕಡೆಯ ಪಕ್ಷ ಉಳಿದಿರೋದೇ JDS. ಅಲ್ಲಿ ಶಿವಸೇನಾ, ಅಕಾಲಿದಳ, JDS, ನಿತಿನ್ ಕುಮಾರ್ ಎಲ್ಲ ಮತ್ತೆ TMC ಎಲ್ಲವನ್ನೂ ಸಹ ಡಿವೈಡ್ ಮಾಡಿ ತಮ್ಮ ಬೇಳೆ ಬೇಯಿಸ್ಕೊಳ್ತಕ್ಕಂಥವ್ರು ಕರ್ನಾಟಕ ರಾಜ್ಯದಲ್ಲಿ ಬಂದಿದ್ದಾರೆ.
ನೇರವಾಗಿ ಪ್ರಹ್ಲಾದ್ ಜೋಶಿ ಅವರ ಪಕ್ಷ ಕಾಂಗ್ರೆಸ್ ಪಕ್ಷವನ್ನು ಎದುರಿಸಲಿಕ್ಕೆ ಸಾಧ್ಯ ಅಲ್ಲ, ಆಗೋದೂ ಇಲ್ಲ. ಅದಕ್ಕೋಸ್ಕರ ಕುಮಾರಸ್ವಾಮಿ ಅವರ ಬೆಂಬಲವನ್ನು ತೆಗೆದುಕೊಂಡು ಅವನ್ನ ದಾಳವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಯಾವ ಕಾರಣಕ್ಕೋಸ್ಕರ ಅವ್ರಿಗೆ ದಾಳವಾಗಿ ಬಿದ್ದಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 5.5 ಕೋಟಿ 65 ಲಕ್ಷ ಜನ ಮತದಾರರು ಇರ್ತಕ್ಕಂಥವ್ರು, ಮ್ಯಾಪಿಂಗ್ ಆಗಿರ್ತಕ್ಕಂಥದ್ದು, ಅದರಲ್ಲಿ ಸುಮಾರು 50 ಲಕ್ಷ ಜನವನ್ನ ಕೈ ಬಿಡ್ತಕ್ಕಂಥ ಕೆಲಸ ಆಗಿದೆ. ಈಗ ಅದಾಗೋಗಿದೆ. ನಮ್ಮ ಅನಿಸಿಕೆ, ಕುಮಾರಸ್ವಾಮಿ ಅವರು ಹೇಳೋದು ರಾಮನಗರದಲ್ಲಿ ಮಸೀದಿಯಲ್ಲಿ ಅಥವಾ ಕಾಂಗ್ರೆಸ್ ಪಕ್ಷದ ನಾಯಕರ ಮನೆಗಳಲ್ಲಿ ಎನ್ಯುಮರೇಷನ್ ಫಾರ್ಮ್ಸ್ ಫಿಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾವುದಾದ್ರೂ ಲೋಪದೋಷಗಳಿದ್ರೆ ಅದು ಎಲೆಕ್ಷನ್ ಕಮಿಷನ್ ನೋಡುತ್ತೆ. ನಾವೇನಾದರೂ ಡೂಪ್ಲಿಕೇಟ್ ಇವ್ರ ಥರ, ಯಾಕಂದರೆ ಭಾರತೀಯ ಜನತಾ ಪಾರ್ಟಿಯವ್ರದ್ದೇನು ಹೊಸದಲ್ಲ. ಅವರು ಜನಸಂಘ RSS ಅವರು ಸತ್ತೋಗಿರೋರು ಓಟ್ ಹಾಕ್ಬಿಟ್ಟು ಹೋಗಿರೋದು ನಾವು ಭಾಳ ಸಲ ನೋಡಿದ್ದೀವಿ. ಬೂತ್ ಓಪನ್ ಆದ ತಕ್ಷಣ ಸತ್ತೋದವ್ರು ಎಷ್ಟು ಜನ ಇದ್ದಾರೆ ಸ್ವರ್ಗದಿಂದ ಕರ್ಕೊಂಬಂದು ಅವ್ರು ಓಟ್ ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಈ ಕೆಲಸ ಭಾರತೀಯ ಜನತಾ ಪಾರ್ಟಿ ಎಕ್ಸ್ಪರ್ಟ್ಸ್ ಅವರು, ಡಾಕ್ಟರೇಟ್ ತಗೊಂಡಿರೋರು. ಇವರು ನಮಗೆ ಹೇಳೋದು ಬೇಡ. ನಾವು ಯಾವತ್ತೂ ಸಹ ಅಡ್ಡದಾರಿ ಹಿಡಿದು ಸರ್ಕಾರವನ್ನಾಗಲಿ ಚುನಾವಣೆ ಗೆಲ್ಲಲಿಕ್ಕೆ ನಾವು ಪ್ರಯತ್ನ ಮಾಡೋ ಜನ ಅಲ್ಲ. ಇವ್ರ ಪ್ರಕಾರ ಬಾಂಗ್ಲಾದೇಶಿಯವರು ಅಂತ ಹೇಳಿ ಕುಮಾರಸ್ವಾಮಿ ಅವರು ಸಹ ಹೇಳಿಕೆ ಕೊಟ್ಟಿದ್ದಾರೆ. ರಾಮನಗರದಲ್ಲಿ ಹೋದ ಬಾರಿ ಒಂದು ಉಪಚುನಾವಣೆಯಲ್ಲಿ ಶ್ರೀಮತಿ ಕುಮಾರಸ್ವಾಮಿ ಅವರು 1 ಲಕ್ಷದಲ್ಲಿ ಗೆದ್ರಲ್ಲ, ಆಗ ಬಾಂಗ್ಲಾದೇಶಿಯವರು ಇರಲಿಲ್ವ ಅಂತ ನಾನು ಕೇಳಕ್ಕೆ ಇಚ್ಛೆ ಬೀಳ್ತೇನೆ. ಅದರ ಜೊತೆಗೆ ಏನಾದರೂ ಚಂದ್ರಶೇಖರ್ ಅವರು ಹೇಳಿದಾಗೆ ಪ್ರಹ್ಲಾದ್ ಜೋಶಿ ಅವರು ಕರ್ನಾಟಕದ ಅಭಿವೃದ್ಧಿ ಬಗ್ಗೆ, ಕರ್ನಾಟಕದ ಸಂಸ್ಕೃತಿಯ ಬಗ್ಗೆ ಪಾರ್ಲಿಮೆಂಟಲ್ಲಿ ಎಷ್ಟು ಸಲ ಮಾತಾಡಿದ್ದಾರೆ, ಯಾವ ಕಾರ್ಯಕ್ರಮಗಳಾಗಲಿ ಎಷ್ಟು ಹಣ ತಂದಿದ್ದಾರೆ ಅಂತ ಹೇಳಿದ್ರೆ ನಮಗೂ ಭಾಳ ಸಂತೋಷ ಆಗುತ್ತೆ. 2023 ಚುನಾವಣೆ ಮೊದಲು ಮಹದಾಯಿ ಇದು ಆಗೋಯ್ತು ಅಂತೇಳಿ ಅಲ್ಲಿ ಕೇಕೆ ಹೊಡೆದಿದ್ದೆ ಹುಬ್ಳಿಯಲ್ಲಿ. ಇನ್ನೂ ಸಹ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಅವ್ರಿಗೆ ಸಿಕ್ಕಿಲ್ಲ, ಅವ್ರು ತರಕ್ಕೂ ಆಗೋದಿಲ್ಲ, ತರಕ್ಕೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಆದ್ದರಿಂದ ಇಲ್ಲ ಸಲ್ಲದ ಆರೋಪ ಮಾಡೋ ಬದಲು ನೈಜ ಪರಿಸ್ಥಿತಿಯನ್ನು ತಿಳ್ಕೊಂಡು ಮಾತಾಡೋದು ಒಳ್ಳೆಯದು. ಸುದರ್ಶನ್ ಅವರು ಹೇಳಿದಾಗೆ ಸಂವಿಧಾನದಲ್ಲಿ 324 ಆರ್ಟಿಕಲ್ 324, 325, 326, 327, 329ವರೆಗೂ ಸಹ ಎಲ್ಲ ಪ್ರಾವಧಾನಗಳು ಸಹ ತಮ್ಮ ಸಂವಿಧಾನದಲ್ಲಿ ಇದೆ. ಚುನಾವಣೆ ಯಾವ ರೀತಿ ಮಾಡೋದು, ಎಲೆಕ್ಟ್ರಲ್ ರೋಲ್ಸ್ ಯಾವ ರೀತಿ ಮಾಡೋದು ಅಂತೆಲ್ಲ ಹೇಳಿ. ಆದರೆ ಇವ್ರಿಗೇನಾದ್ರೂ ಅದರ ಲೋಪದೋಷ ಕಂಡಿಡಿದ್ರೆ ಅದರಲ್ಲಿ ಸರಿ ಮಾಡ್ಕೊಳ್ಬೋದಿತ್ತು. ಆದರೆ ಇವರ ಹುನ್ನಾರ, ಮೊದಲು CAA ಮಾಡಿದ್ರು, NRC ಮಾಡಿದ್ರು, ಸುಮಾರು ಜನ ಬಾಂಗ್ಲಾದೇಶಿಗಳಿದ್ದಾರೆ ಅಂತೇಳಿ ಅಸ್ಸಾಮಲ್ಲಿ ದೊಡ್ಡ ಪಟ್ಟಿನೇ ಒಂದು ಬಿಡುಗಡೆ ಮಾಡಿದ್ರು. ಅದರಲ್ಲಿ ಕಡೆಗೆ ಇವರು ಸಿಕ್ಕಿದ್ದು 23,000 ಕೂಡ ಬಾಂಗ್ಲಾದೇಶಿಯವರು ಸಿಕ್ಕಲಿಲ್ಲ. ಅಲ್ಲಿ CAA ಬಿಟ್ಟರು, NRC ಬಿಟ್ಟರು. ಈಗ ಹೊಸದಾಗಿ SIR ತಗೊಂಡಿದ್ದಾರೆ. SIR ತಗೊಂಡು ನಾನು ಬೆಂಗಾಲಲ್ಲಿ ಚುನಾವಣೆ ಉಸ್ತುವಾರಿ ವಹಿಸಿದ್ದೆ. 91 ಲಕ್ಷ ಕೈ ಬಿಟ್ಟಿದ್ದಾರೆ, 27 ಲಕ್ಷ ಅಡ್ಜುಡಿಕೇಷನ್ ಅಲ್ಲಿದೆ. ಅಂದರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಏನು ಹೇಳ್ತಾರೆ, ಅದರ ಮೂಲಕ 27 ಲಕ್ಷ ಜನ ಇಟ್ಟಿದ್ದಾರೆ. ಅವ್ರಿಗೆ ಹೇಳ್ತಾ ಇದ್ದಾರೆ ನೀವು 5 ವರ್ಷ ಬಿಟ್ಟು ವೋಟ್ ಮಾಡಿ, ಆ ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಏನಿದೆ ಅದನ್ನು ನಾವು ಸರಿ ಮಾಡ್ಕೊಳ್ತೀವಿ ಅಂತ ಹೇಳಿ. ಆದರೆ 27 ಲಕ್ಷ ಜನಕ್ಕೆ ಮತ ಚಲಾವಣೆ ಮಾಡೋದನ್ನ ಅವ್ರನ್ನ ಮತ ಚಲಾವಣೆ ಮಾಡೋದಕ್ಕೆ ಅಡ್ಡ ಹಾಕಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಆಶಯದ ವಿರುದ್ಧ, ಸಂವಿಧಾನದ ಆಶಯ ವಿರುದ್ಧ ಅಂತ ಹೇಳಲಿಕ್ಕೆ ಇಚ್ಛೆ ಬಿಡ್ತಾನೆ. ಅದರಲ್ಲಿ ದೊಡ್ಡ ಉದಾಹರಣೆ ಅಂತ ಹೇಳಿದ್ರೆ, ನಾವು ಕಾಂಗ್ರೆಸ್ ಪಕ್ಷದವರು 2 MLAಗಳು ಗೆದ್ದಿದ್ದೀವಿ. ಅಲ್ಲಿ ಇಬ್ಬರೂ ಸಹ ಅಲ್ಪಸಂಖ್ಯಾತಕ್ಕೆ ಸೇರಿರ್ತಕ್ಕಂಥ ಒಂದು ಫರಕ್ಕ ಮತ್ತು ರಾಣಿಗಂಜ್ ಅಂತ ಹೇಳಿ, ಅಲ್ಲಿ ಅವರಿಬ್ಬರೂ ಸಹ SIR ಅಲ್ಲಿ ಅವ್ರ ಹೆಸರು ಕೈ ಬಿಟ್ಟೋಗಿತ್ತು ಮತಪಟ್ಟಿಯಲ್ಲಿ. ನಮ್ಗೆ ಹೇಳಿದ್ರು ಅವರು, ಸರ್ ನೀವು ಅನೌನ್ಸ್ ಮಾಡಿ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿ. ಕೋರ್ಟ್ ಆಮೇಲೆ ಹೈಕೋರ್ಟ್ ಆದೇಶ ಮಾಡಿದ್ಮೇಲೆ ಅವರಿಬ್ಬರಿಗೂ ಸಹ ಹೈಕೋರ್ಟ್ ಅವಕಾಶ ಕೊಟ್ಟು ಅವರಿಬ್ಬರು ಸಹ ಗೆದ್ದು MLA ಆಗಿದ್ದಾರೆ. ಅಂದರೆ ಇವ್ರ ಹುನ್ನಾರ ಏನು ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಶಾ ಇವರ ಹುನ್ನಾರ ಅಥವಾ ಇವರ ಸ್ಟ್ರಾಟಜಿ, ಇವರ ಕುತಂತ್ರ, ಷಡ್ಯಂತ್ರ ಏನು ಅಂತ ಹೇಳಿದ್ರೆ, ನೇರವಾಗಿ ಜನಗಳಿಂದ ಇವರು ಸಂಪೂರ್ಣ ಅಧಿಕಾರ ಪಡಲಿಕ್ಕೆ ಆಗ್ತಾ ಇಲ್ಲ. 2/3 ಮೆಜಾರಿಟಿ ಇವರು ತಗೊಳಕ್ಕೆ ಆಗೋದಿಲ್ಲ. ಇವರ ಈ ಒಂದು ಪ್ರಕ್ರಿಯೆಯಲ್ಲಾದರೂ ಸಹ 2/3 ಮೆಜಾರಿಟಿ ತಂದು ಸಂವಿಧಾನವನ್ನು ಬುಡಮೇಲು ಮಾಡಲಿಕ್ಕೋಸ್ಕರ ಈ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಸಹ ಸಂವಿಧಾನವನ್ನು ಕಾಪಾಡಿಕೊಳ್ಬೇಕು. ನಾವು 2023 ಚುನಾವಣೆಯಲ್ಲೂ ಸಹ ನಮ್ಮ ಪ್ರಣಾಳಿಕೆಯಲ್ಲಿ ಸಂವಿಧಾನದ ರಕ್ಷಣೆ ನಮ್ಮ ಮೂಲ ಕರ್ತವ್ಯ ಅಂತೇಳಿ ನಾವೆಲ್ಲ ಹೋರಾಟ ಮಾಡಿದಂಥವ್ರು. ಆದ್ದರಿಂದ ಸಂವಿಧಾನವನ್ನು ಬುಡಮೇಲು ಮಾಡಲಿಕ್ಕೆ ಕೆಲಸವನ್ನು ಈ ಒಂದು SIR ಮೂಲಕ ಮಾಡ್ತಕ್ಕಂಥದ್ದು ನಾವು ಅದನ್ನು ಖಂಡಿಸ್ತೇವೆ. ಮತ್ತೆ
ನಿಮ್ಮ ಎಲೆಕ್ಷನ್ ಕಮಿಷನಲ್ಲಿ ಬಹಳ ಸ್ಪಷ್ಟವಾಗಿದೆ. ಇದು RWT ಅಂದರೆ ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನ್, RWA ಅಂತಾರೆ. ಈ ಫ್ಲಾಟ್ಗಳಲ್ಲಿ RWA ಹೊರಗಡೆ ನಾವೆಲ್ಲರೂ ಸಹ ಸಾಮಾನ್ಯವಾಗಿ ಸಮುದಾಯ ಭವನಗಳು ಮತ್ತು ಜನಸಾಮಾನ್ಯರು ಸೇರ್ತಕ್ಕಂಥ ಜಾಗಗಳು, ಅದು ದೇವಸ್ಥಾನ ಇರ್ಬೋದು, ಮಸೀದಿ ಇರ್ಬೋದು, ಚರ್ಚಲ್ಲಿ ಎಲ್ಲೂ ಸಹ ಕೂತ್ಕೊಂಡು ನಾವು ಎನ್ಯುಮರೇಷನ್ ಫಾರಂ ಫಿಲ್ ಮಾಡ್ಬೋದು. ಕಳ್ಳು ಓಟಕ್ಕೆ ಆಗೋದಿಲ್ಲ. ಕಳ್ಳು ಓಟ ಹಾಕ್ಸೋದು ಇವ್ರು ಮಾಡೋದು. ಯಾಕಂದ್ರೆ ಯಾವ್ಯಾವ ದೇವಸ್ಥಾನದಲ್ಲಿ ಯಾವ ಥರ ಉಪಯೋಗಿಸ್ಕೊಳ್ತಾರೆ ಅಂತ ಹೇಳಿ. ಬೆಂಗಳೂರು ನಗರದಲ್ಲೇ ನೀವು ಬಂದರೆ ಮಹಾಲಕ್ಷ್ಮಿ ಲೇಔಟ್ಗೆ ಹೋಗಿ, ಅಲ್ಲಿ ಬಿಜೆಪಿಯವರು ಎಲೆಕ್ಟ್ರೋಲ್ BLO ಜೊತೆ ಹೋಗಿ ಪ್ರತಿ ಮನೆಗೆ ನೀವು ಬಿಜೆಪಿಯವ್ರಿಗೆ ಓಟ್ ಕೊಡಬೇಕು, ನಿಮ್ಮ ಹೆಸರನ್ನ ನಾವು ವೋಟರ್ ಲಿಸ್ಟಲ್ಲಿ ಸೇರಿಸ್ತಾ ಇದ್ದೀವಿ ಅಂತಾರೆ. ಸದಾಶಿವನಗರದಲ್ಲಿ ಅಲ್ಲಿ ಮಲ್ಲೇಶ್ವರಂ ಕಾನ್ಸ್ಟಿಟ್ಯೂನ್ಸಿಗೆ ಸೇರುತ್ತೆ. ಅಲ್ಲಿ ಫುಟ್ಪಾತ್ ಮೇಲೆ ಕೂತ್ಕೊಂಡು ಎಲ್ಲರನ್ನೂ ಸಹ ಜಬರ್ದಸ್ತಿ ಬಲವಂತವಾಗಿ ಸೇರಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಜಯನಗರದಲ್ಲಿ ಆಗಿದೆ. BLOಗಳ ಜೊತೆ ಬಿಜೆಪಿಯವರೇ ಹೋಗಿ ಧಮಕಿ ಕೊಡ್ತಾ ಇದ್ದಾರೆ. ಮತ್ತೆ ತಮಗೆ ಅನಿಸಿರ್ಬೋದು ಮಸೀದಿನಲ್ಲಿ, ಸಮುದಾಯ ಭವನದಲ್ಲಿ ಯಾಕೆ ಹೆಸರು ಸೇರಿಸ್ತಾ ಇದ್ದಾರೆ ಅಂತ ಹೇಳಿ. ಬಹಳಷ್ಟು ಜನ BLOಗಳು, ಟೀಚರ್ಗಳು ಇದ್ದಾರೆ, ಅಂಗನವಾಡಿಗಳು ಇದ್ದಾರೆ. ಅವರು ಆ ಸ್ಲಮ್ ಏರಿಯಾದಲ್ಲಿ ಯಾರು ಅಲ್ಪಸಂಖ್ಯಾತರಿದ್ದಾರೆ ಮತ್ತು ಬಡ ಜನತೆ ಇದ್ದಾರೆ, ಅಲ್ಲಿ ಅವರು ಹೋಗ್ತಾ ಇಲ್ಲ. ಅಲ್ಲಿ ಹೋಗಿ ನಾವು ಅದನ್ನೆಲ್ಲ ನಾವು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದಕ್ಕೋಸ್ಕರ ನಮ್ಮವರು ಅದನ್ನ ಕಾನೂನುಬದ್ಧವಾಗಿ ಸಮುದಾಯ ಭವನ, ಮಸೀದಿ, ದೇವಸ್ಥಾನದಲ್ಲಿ ಅವರ ಹೆಸರುಗಳನ್ನು ನೋಂದಾವಣೆ ಮಾಡಲಿಕ್ಕೆ ಎನ್ಯುಮರೇಷನ್ ಫಾರಮ್ನ ನಾವು ಫಿಲ್ ಮಾಡ್ತಾ ಇದ್ದೀವಿ. ಎನ್ಯುಮರೇಷನ್ ಫಾರಂ ಫಿಲ್ ಮಾಡಿದ ಮೇಲೆ ಅದು ಸುಲಭವಾದ ಕೆಲಸ ಅಲ್ಲ. ಅದಕ್ಕೆ ಪದವೀಧರರೇ ಅದನ್ನ ಭರ್ತಿ ಮಾಡೋದು ಕಷ್ಟ ಅನ್ನುವಾಗ ಒಬ್ಬ ಗುಡಿಸಲು ಪ್ರದೇಶದಲ್ಲಿ ಇರ್ತಕ್ಕಂಥವನು, ಓದಿಲ್ಲದೆ ಇರ್ತಕ್ಕಂಥವ್ರು, ಶಿಕ್ಷಣ ಇಲ್ಲದೆ ಇರ್ತವ್ರು ಯಾವ ರೀತಿ ಅದನ್ನ ಭರ್ತಿ ಮಾಡ್ತಾರೆ ಅಂತ ನಾವು ಯೋಚನೆ ಮಾಡಬೇಕು. ಅದಕ್ಕೋಸ್ಕರ ಈ ಪ್ರಕ್ರಿಯೆ ಸುಗಮವಾಗಿ ಅಂತೇಳಿ ನಾವ್ಯಾರು SIR ವಿರುದ್ಧ ಇಲ್ಲ. SIR ಅಲ್ಲಿ ಕಳ್ಳೋಟ್ಗಳು ಏನೇನು RSS ಅವರು, ಬಿಜೆಪಿ ಅವರು ಕಳ್ಳೋಟ್ಗಳು ಮಾಡಿಸುತ್ತಾ ಅದನ್ನು ಕಿತ್ತಾಕ್ಲಿ ಅಂತ ಹೇಳ್ತೀವಿ. ಎಲ್ಲಿ ಡಬಲ್ ಹೆಸರುಗಳಿದೆ ಅದನ್ನು ಕಿತ್ತಾಕಿ ಅಂತ ಹೇಳ್ತೀವಿ. ಯಾರು ತೀರ್ಕೊಂಡಿದ್ದಾರೆ ಅವ್ರ ಹೆಸರನ್ನ ಕಿತ್ತಾಕಿ ಅಂತ ಹೇಳ್ತೀವಿ. ನಮ್ಮದೇನು ಅಂದ್ರೆ ಯಾವುದೇ ಒಂದು ನೈಜ ಅರ್ಹ ಮತದಾರರನ್ನ, ಅವರ ಹೆಸರುಗಳನ್ನ ಮತದಾರರ ಪಟ್ಟಿಯಲ್ಲಿ ಬಿಡಬೇಡಿ ಅಂತ ನಮ್ಮ ಒತ್ತಡ. ಅಷ್ಟೆಲ್ಲ ಈ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಮಾತಾಡ್ತಾ ಇದ್ದಾರೆ. ನಿನ್ನೆ ತಾನೇ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ, ಈ ದೇಶದಲ್ಲಿ ಯಾರ್ಯಾರು ನೆಲೆಸಿದ್ದಾರೆ ಅವರೆಲ್ಲರೂ ಸಹ ಭಾರತೀಯರು ಅಂತ ಹೇಳಿ. ಸ್ವಲ್ಪ ಆದರೂ ಅವ್ರ ಪಕ್ಕದಲ್ಲೇ ಇರೋದು ಮಹಾರಾಷ್ಟ್ರದಲ್ಲಿ, ಸ್ವಲ್ಪ ಆದರೂ ಅವರಿಂದ ಬುದ್ಧಿ ಕಲ್ತ್ಕೊಳ್ಳಿ ಅಂತೇಳಿ ನಾನು ಪ್ರಹ್ಲಾದ್ ಜೋಶಿ ಅವ್ರಿಗೆ ಹೇಳ್ತೀನಿ. ನಮ್ಮ ನಿತಿನ್ ಗಡ್ಕರಿ ಅವರು ಹೇಳುವಾಗ ಈ ದೇಶದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸಹ ಭಾರತೀಯರು ಅಂತ ಹೇಳುವಾಗ ಈ ದ್ವಂದ್ವ ನೀತಿ, ಈ ಕನ್ಫ್ಯೂಷನ್ ಯಾಕಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಂತ ಹೇಳಿ ನನಗೂ ಸಹ ಅರ್ಥ ಆಗ್ತಾ ಇಲ್ಲ. ಆದ್ರಿಂದ ನಮ್ಮ ಬೇಡಿಕೆ ಇಷ್ಟೇ, ನಾವೇನಿದ್ರೂ ಸಹ ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಕ್ಕಂಥದ್ದು ನಾವು ನಿರಂತರವಾಗಿ, ಈಗ ಚಂದ್ರಶೇಖರ್ ಅವರು ಹೇಳಿದಾಗ 1 ವರ್ಷದಿಂದ BLA 2ನ ಮಾಡಿ, BLA 2 ಅಧಿಕೃತವಾಗಿ ಮಾನ್ಯತೆ ಪಡೆದಿರ್ತಕ್ಕಂಥದ್ದು ಎಲೆಕ್ಷನ್ ಕಮಿಷನ್ ಇಂದ. ಅವರು ಮನೆಗೆ ಹೋಗಿ ಭರ್ತಿ ಮಾಡಿ ಎನ್ಯುಮರೇಷನ್ ಫಾರಂ ಸಿಕ್ಕಿದ್ಯಾ ಇಲ್ವಾ ಅಂತ ಕೇಳೋದು, ಎನ್ಯುಮರೇಷನ್ ಫಾರಂ ಸರಿಯಾಗಿ ಭರ್ತಿ ಮಾಡಿದ್ದೀರಾ ಇಲ್ವಾ ಅಂತ ಕೇಳೋದು, ಎನ್ಯುಮರೇಷನ್ ಫಾರಂ ಯಾವ ರೀತಿ ಭರ್ತಿ ಮಾಡಬೇಕು ಅನ್ನೋದು ಹೇಳ್ಕೊಡೋದು, ಅದನ್ನು ತಗೊಂಡೋಗಿ ಎಲೆಕ್ಷನ್ ಕಮಿಷನ್ ಕೊಡ್ತಕ್ಕಂಥ ಕೆಲಸ BLA 2 ಅವರೇ ಮಾಡ್ತಕ್ಕಂಥದ್ದು. ಇವ್ರಿಗೆ ಆ ಪ್ರಕ್ರಿಯೆಯನ್ನು ಇವ್ರು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಇವ್ರಿಗೆ ಎಲ್ಲೋ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ ಅನ್ನೋದಂತ ಕಾಣುತ್ತೆ. ಕುಣಿಲಾರ್ದವರು ನೆಲ ಡೊಂಕು ಬಂದಂಗೆ ಇವ್ರ ಕೆಲಸ. ಆದ್ರಿಂದ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇವರು ಈ ಥರ ಯಾಕಂದ್ರೆ ಇವರಲ್ಲಿ ಅವ್ರ ಪಕ್ಷದಲ್ಲೇ ಬಹಳಷ್ಟು ಗೊಂದಲ ಇದೆ. ಆ ಗೊಂದಲದ ಜೊತೆ ಇವರು ನಮ್ಮ ಮೇಲೆ ಗೂಬೆ ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಭಾರತೀಯ ಜನತಾ ಪಾರ್ಟಿನಲ್ಲಿ ಇರ್ತಕ್ಕಂಥ ನಾಯಕರುಗಳು ಏನೇನು ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವರ ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ, ಅವರ ಪಕ್ಷದ ಪರಿಸ್ಥಿತಿ ಡೋಲಾಯಮಾನ ಪರಿಸ್ಥಿತಿಯಲ್ಲಿದೆ. ಅದರಲ್ಲೂ ಸಹ ನಾವು ವಿಧಾನ ಪರಿಷತ್ತಿನ ಚುನಾವಣೆ ಆದಮೇಲೆ ಪಾರ್ಟಿ ವಿತ್ ಡಿಫರೆನ್ಸ್, ಅದರ ಹಿಂದಿನಲ್ಲಿ ಹೇಳೋರು ಚಾಲ್, ಚೆಹರಾ, ಚಿಂತನ್, ಚರಿತ್ರ ಬೇರೆನೇ ಭಾರತೀಯ ಜನತಾ ಪಾರ್ಟಿದು ಅಂತ. ಅಂದರೆ ಹಿಂದಿ ಕನ್ನಡದಲ್ಲಿ ಹೇಳಬೇಕಂದ್ರೆ ಚಾಲ್ ಅಂದರೆ ಅವರ ನಡತೆ, ಚೆಹರಾ ಅಂದರೆ ಮುಖ, ಚಿಂತನ್ ಅಂದರೆ ಯೋಚನೆ, ಚಾಲ್, ಚೆಹರಾ, ಚಿಂತನ್ ಇದ್ರ ಬೇರೆನೆ ಅಂತ ಹೇಳಿದವರು ಎಲ್ಲ ಇಂಥ ಕೆಲಸನೇ ಮಾಡ್ತಾ ಇರೋದು. ಅಯೋಧ್ಯದು ಲೂಟಿ ಹೊಡೆದಿರೋದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇವತ್ತು ಚಾಲ್, ಚೆಹರಾ, ಚಿಂತನ್ ಏನು ಅಂತ ಹೇಳಿ. ಆದ್ರಿಂದ ದೇಶವನ್ನು ಲೂಟಿ ಹೊಡೆಯತಕ್ಕಂಥದ್ದು, ದೇಶದ ಸಂವಿಧಾನವನ್ನು ಬುಡಮೇಲು ಮಾಡ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಾವು ವಿರೋಧವಾಗಿದ್ದೀವಿ. ಯಾವುದೇ ಅರ್ಹ ಮತದಾರರನ್ನ ಕೈ ಬಿಡಬಾರ್ದು ಮತಪಟ್ಟಿಯಲ್ಲಿ ಅನ್ನೋದು ನಮ್ಮ ಒತ್ತಡ. ಸರ್, ವೆಸ್ಟ್ ಬೆಂಗಾಲ್ನಲ್ಲಿ ಇದೇ ರೀತಿಯಾದಂತಹ ಒಂದು ಪ್ರೊಸೆಸ್ ಶುರುವಾದಾಗ ಮೊದಲು ಆರೋಪ ಮಾಡಿದ್ದೆ ಬಿಜೆಪಿ. SIR ಪ್ರಕ್ರಿಯೆ ಸರಿಯಾಗಿ ಆಗ್ತಿಲ್ಲ, ಇಲ್ಲಿನ ಆಫೀಸರ್ಸ್ಗಳನ್ನು ದುರುಪಯೋಗ ಮಾಡ್ಕೊಳ್ಳಾಗ್ತಿದೆ, ಅದು ಆರೋಪ ಮಾಡ್ತಾರೆ.
ನಂತರ ಅಲ್ಲಿ ಸೆಂಟ್ರಲ್ ಫೋರ್ಸ್ ಸೆಂಟ್ರಲ್ ಆಫೀಸರ್ಸ್ ಅನ್ನ ಕರ್ಕೊಂಡೋಗಿ ಆ ಪ್ರೋಸೆಸ್ ನ ಇಂಪ್ಲಿಮೆಂಟ್ ಮಾಡಿ ಫಿನಿಶ್ ಮಾಡಿದ್ದೀವಿ. ಆ ರೀತಿಯಾದ ಏನಾದ್ರು ಪ್ಲಾನ್ ಇಲ್ಲಿ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಅಲ್ಲ, ಇಡೀ ದೇಶದಲ್ಲಿ ನಾವು ಆರ್ಥಿಕ ಕ್ಷೇತ್ರದಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ. ಮಹಾರಾಷ್ಟ್ರ ಬಿಟ್ಟ ನಂತರ ಒಂದು ಆರ್ಥಿಕ ಶಕ್ತಿಯಾಗಿ ನಾವು ಉಳ್ಕೊಂಡಿದ್ದೀವಿ ಈ ದೇಶದಲ್ಲಿ. ಮತ್ತು ಇಡೀ ದಕ್ಷಿಣ ಭಾರತ ನಾವು ಸ್ವರ್ಗದಲ್ಲಿರ್ತಕ್ಕಂಥವ್ರು. ಕಾನೂನು ಸುವ್ಯವಸ್ಥೆ ಆಗಲಿ, ಶಾಂತಿ ವ್ಯವಸ್ಥೆನ ಕಾಪಾಡ್ತಕ್ಕಂಥ ವಿಚಾರದಲ್ಲಾಗಲಿ, ಅಭಿವೃದ್ಧಿ ವಿಚಾರದಾಗಲಿ, ಶಿಕ್ಷಣ ಆರೋಗ್ಯದಲ್ಲಾಗಲಿ ನಾವೆಲ್ಲರೂ ಸಹ ಉತ್ತರ ಭಾರತದಿಂದ ಬಹಳಷ್ಟು ಮುಂದೆ ಇರತಕ್ಕಂಥವ್ರು. ಪ್ರಹ್ಲಾದ್ ಜೋಶಿ ಅವರಿಗೆ ಗಾಳಿ ಹೊಡೆದಿದ್ದೆವು. ದೆಹಲಿಯಲ್ಲಿ ಈಗ ಒಂದು ಸುಮಾರು ವರ್ಷದಿಂದ ಇದ್ದಾರೆ. ಅವ್ರಿಗೆ ಕರ್ನಾಟಕವನ್ನು ಯುಪಿನೋ ಬಿಹಾರ ಮಾಡಬೇಕು ಅನ್ನೋ ಒಂದು ಹುನ್ನಾರ. ಅದಕ್ಕೆ ನಾವು ತೀವ್ರವಾದ ವಿರೋಧವನ್ನು ಮಾಡ್ತೀವಿ ಅಂತ ಹೇಳಿ ನಾನು ಹೇಳಿಕ್ಕೆ ಇಚ್ಛೆ ಬೀಳ್ತೇನೆ. ಅಂದರೆ ಇವರು ಸೆಂಟ್ರಲ್ ಫೋರ್ಸ್ ತಂದು ಬಿಹಾರಲ್ಲಿ ಯುಪಿನಲ್ಲಿ ಹೇಗೆ ಮಾಡ್ತಾರೆ ನೋಡಿ ಬುಲ್ಡೋಸರ್ ರಾಜಕೀಯ, ಅದನ್ನ ಎಲ್ಲಿ ಮಾಡಕ್ಕೆ ಬರ್ತಾರೆ? ಅದೆಲ್ಲ ನಮ್ಮ ಹೆಣದ ಮೇಲೆ ಮಾಡ್ಬೋದೇ ವಿನಃ ಇವ್ರ ಕೈಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ.